ಸೊ ಹೆಲೋ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಅಷ್ಟು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ, ಮತ್ತೆ ನೀವು ನನ್ನ ತಮ್ಮನೇಲೂ ಕೂಡ ನೋಡಿದ್ರೆ ಇವತ್ತೇನ್ ಕಾನ್ಸೆಪ್ಟ್ ಅಂತ. ಇವತ್ತು ನಮ್ಮ ಮನೆಯ ಹೋಮ್ ಟೂರ್. ಫಸ್ಟ್ ನಾನು ಏನ್ ಶೋ ಮಾಡ್ತಿದ್ದೀನಿ ಅಂದ್ರೆ ನಮ್ಮ ಮನೆಯ ಸ್ಟೋರ್ ರೂಮು. ಇದು ಬೇಸನ್ನು, ನಾವು ಇದನ್ನ ಪಾತ್ರೆ ತೊಳೆಯಕ್ಕೆ ಯೂಸ್ ಮಾಡೋದು. ಬೇಸನ್ ಅಂದ್ರೆ ಪಾತ್ರೆ ತೊಳೆಯಕ್ಕೆ ಯೂಸ್ ಮಾಡೋದು. ಅಂಡ್ ಅದು ವಾಶ್ರೂಮ್ ಒಳಗಡೆ ಒಂದಿದೆ, ಅದು ಬಂದು ವೆಸ್ಟರ್ನ್ ಟಾಯ್ಲೆಟ್, ಇದು ಬಂದು ಇಂಡಿಯನ್ ಟಾಯ್ಲೆಟ್. ಇದ್ಯಾಕೆ ಮಾಡ್ತಿರೋದು ಅಂತಂದ್ರೆ ಈ ವಯಸ್ಸಾದವ್ರು ಬರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಇದನ್ನ ನಾವು ಮಾಡ್ತಿರೋದು. ಒಂದು ವಾಷಿಂಗ್ ಮಿಷಿನ್ ಇದೆ ಅಂಡ್ ಮನೆ ಹೊರಸೋದು ಇಲ್ಲೇ ಹಾಕೊಂಡಿದ್ದೀವಿ ನಾವು. ಅಂಡ್ ಇದು ಸೋಫಾ. ಗುದ್ಲಿ ಯಾಕೆ ಅಂತ ಅಂದ್ರೆ ನಮ್ಮಪ್ಪ ಗದ್ದೆ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಇದು, ಅದಕ್ಕೆ ನಾವು ಇಲ್ಲಿ ಹಾಕೊಂಡಿದ್ದೀವಿ. ಅಂಡ್ ಅಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ. ಇದು ನಾರ್ಮಲ್ ಗೇಟ್ ಆಗಿರ್ಬೋದು, ಬಟ್ ಏನ್ ಗೊತ್ತಾ, ಬಾ ಮುಂದೆ ಬಾ, ಏನಿಲ್ಲ ನೋಡಿ ಈ ಗಂಟೆಗಳು ಇದೆಯಲ್ಲ, ಇದೆಲ್ಲ ಏನ್ ಗೊತ್ತಾ, ನಾವು ಈಗ ಯಾವ್ದಾದ್ರು ಫಂಕ್ಷನ್ಗೆ ಹೋಗಿರ್ತೀವಿ, ಫಾರ್ ಎಕ್ಸಾಂಪಲ್ ಈಗ ಗೃಹ ಪ್ರವೇಶಕ್ಕೆ ಹೋಗಿರ್ತೀವಿ ಅನ್ಕೊಳ್ಳಿ, ಅಲ್ಲಿ ಏನಾದ್ರು ಹೂನಾರ ವೇಸ್ಟ್ ಆಗಿರೋದನ್ನ ಅಥವಾ ಒಣಗೋಗಿರೋದನ್ನ ಬಿಸಾಕಿರ್ತಾರಲ್ಲ, ಅಲ್ಲಿ ಕೆಳಗಡೆ ಹಾಕಿರ್ತಾರಲ್ಲ ಗಂಟೆಗಳು, ಅದು ಇವೆಲ್ಲ ಏನಕ್ಕೆ ತಂದಿರೋದು ಗೊತ್ತಾ? ನಮ್ಮಮ್ಮ ತಗೊಬಂದಿರೋದು, ನಾನಲ್ಲ, ನಮ್ಮಮ್ಮ ತಗೊಬಂದಿರೋದು. ಗೇಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ತಗೊಬಂದಿರೋದು ಗೈಸ್. ಯಾರೋ ಬಿಸಾಕಿರೋದನ್ನ ಇಲ್ಲಿ ಮನೆಗೆ ತಂದ್ಬಿಟ್ಟು ಡೆಕೋರೇಷನ್ ಮಾಡೋದು ನಮ್ಮಮ್ಮ. ಇದು ನಮ್ಮ ಗೇಟ್, ಇದು ನಮ್ಮ ಮನೆಯ ಎಂಟ್ರೆನ್ಸ್. ಒಳಗೋಗೋಣ ಬನ್ನಿ. ಇದು ಗಾಜಿನ ಟಿಪ್ಪಾಯಿ ಮೇಲ್ ಮಾಡಿದಿರೋದು. ಇದು ಸ್ನೇಕ್ ಪ್ಲಾಂಟ್ ಅಂತೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಮನೇಲಿ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಒಳಗ್ ಮಡಿಕೊಂಡಿದ್ದಾರೆ. ಇದು ಸಿಂಕು. ಆ ಗೂಡಿನ ಕತೆ ಹೇಳ್ತೀನಿ. ಏನ್ ಗೊತ್ತಾ, ಅದು ನಮ್ ಇದೇ ಹೊಸದಲ್ಲ ನಮ್ಗೆ ಗೂಡು. ನೆಕ್ಸ್ಟ್ ಗಾರ್ಡನ್ ಟೂರ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಎಷ್ಟು ಗೂಡುಗಳು ನಮ್ಗೆ ಸಿಕ್ಕೈತೆ ಅಂತ. ಇದು ನುಗ್ಗೆ ಮರದಾಗ ಸಿಕ್ಕಿದ್ದು ಗೂಡು. ಪಕ್ಷಿಗಳು ಬಿಟ್ಟೋಗಿದ್ವು. ಈಗ ಬೇರೆಯವ್ರಾದ್ರೆ ಏನ್ ಮಾಡ್ತಾರೆ, ಯಾವ್ದೋ ಗೂಡು ಬಂದೈತೆ ಅಂತ ಬಿಸಾಕ್ತಾರೆ. ನಮ್ಮನೇಲಿ ಹಂಗಲ್ಲ. ನಮ್ಮಮ್ಮ ನೋಡಿ ಅಲ್ಲಿ ತಂದಿ ನೇತಾಕಂಡೈತೆ. ಶೋ ಪೀಸ್ ಅಂತ, ಅದು ಶೋ ಪೀಸ್ ತಂದಿ ನಗ್ತಾ ಐತೆ. ನಮ್ಮಮ್ಮ ಹೇಳ್ತೇವೆ ನಗ್ತೈತೆ. ಅದು ಶೋ ಪೀಸ್ ಅಂತ ನೇತಾಕೊಂಡಿರೋದು. ತುಂಬಾ ಬರೀ ಫೋಟೋಸ್ ಇರೋದು ಐತಿ, ಏನಿಲ್ಲ ಬರೀ ಫೋಟೋಸ್. ನನ್ ಫೋಟೋ ಫಂಕ್ಷನ್ ಮಾಡಿದ್ರಲ್ಲ ಆ ಫೋಟೋ ಅದು. ಸೊ ಇದು ನಮ್ಮ ಮನೆಯ ಎಂಟ್ರೆನ್ಸ್ ಪ್ಲೇಸ್. ಇದು ನೆಕ್ಸ್ಟ್ ವಾಶ್ರೂಮ್. ಎಂಟ್ರೆನ್ಸ್ ಇಲ್ಲಿ ವಾಶ್ರೂಮ್ ಇರೋದು. ಹಂಡೆ ಒಲೆ ಯಾಕೆ ಅಂತಂದ್ರೆ ಈ ಬೇಸಿಗೆಗಾಲದಲ್ಲಿ ನಮ್ಗೆ, ಸಾರಿ ಚಳಿಗಾಲದಲ್ಲಿ ನಮ್ಗೆ, ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಚಳಿಗಾಲದಲ್ಲಿ ನಮ್ಗೆ ಬಿಸಿಲು ಬರಲ್ಲ ಅಲ್ವಾ, ಅವಾಗ ನೀರ್ ಕಾಯಿಸ್ಕೊಳಕ್ಕೆ ಅಂತ ಕಟ್ಸಿರೋದು ಹಂಡೆ ಒಲೆ. ನಮ್ಮಲ್ಲಿ ಶವರು ಇದೆ. ಇದು ನೀರ್ ಕುಡಿಯೋ ಮಗ್ಗಲ್ಲ, ಇದ್ರಲ್ಲಿ ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡೋ ಪೌಡರ್ ಇದೆ, ಮೀನ್ಸ್ ಎಕ್ಸೆಲ್ ಪೌಡರ್. ಯೂಶುವಲ್ ಟಾಯ್ಲೆಟ್ ನಾನು ಹೇಳಿದ್ನಲ್ಲ, ನಮ್ಮ ಮನೇಲಿ 2 ಟಾಯ್ಲೆಟ್ ಇದೆ ಅಂತ. ಒಂದು ವೆಸ್ಟರ್ನ್, ಒಂದು ಇಂಡಿಯನ್ ಈಚೆ ಇದೆ, ವೆಸ್ಟರ್ನ್ ಒಳಗಿದೆ ಅಂತ. ಸೊ ಇದು ಇರೋದು. ಅಂಡ್ ಇದು ನಮ್ಮ ಮನೆಯ ವಾಶ್ರೂಮ್ ನೋಡ್ಕೊಳ್ಳಿ. ಸೊ ವಾಶ್ರೂಮ್ ನೋಡಿದ್ರಿ. ಈಗ ನನ್ನ ಬೆಡ್ರೂಮ್ ನ ತೋರಿಸ್ತೀನಿ ಬನ್ನಿ. ಇದು ನನ್ನ ಬೆಡ್ರೂಮ್. ಇದು ನನ್ನ ತಮ್ಮನಿಗೆ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು. ನಮ್ಮ ಮಮ್ಮಿ ಗಡಿಯಾರ ಮಾಡಿಸ್ಕೊಟ್ಟಿದ್ರು, ಅದನ್ನ ನಾನ್ ರೂಮಲ್ಲಿ ಹಾಕೊಂಡಿದ್ದೀನಿ. ಅಂಡ್ ಇದು ನಮ್ಮ ಅಪ್ಪ ಮತ್ತೆ ನನ್ನ ತಮ್ಮನ ಬಟ್ಟೆಗಳು ಇಟ್ಟಿದೀವಿ. ಅಲ್ಲಿ ಬುದ್ಧದು ಒಂದು ವಾಸ್ ಇತ್ತು, ಅದಕ್ಕೆ ನಾವು ಮನಿ ಪ್ಲಾಂಟ್ ನ ಹಾಕಿ ಇಟ್ಟಿದೀವಿ. ರೂಮಲ್ಲಿ ಇಡ್ಬೇಕಂತ ಗೈಸ್, ಒಳ್ಳೇದಂತೆ, ಅದಕ್ಕೆ ನಾವು ಅಲ್ಲಿ ಇಟ್ಟಿದೀವಿ. ಡ್ರೆಸ್ಸಿಂಗ್ ಟೇಬಲ್. ಇಲ್ಲಿ ನನ್ನ ಎವ್ರಿಡೇ ಯೂಸ್ ಮೇಕಪ್ ಪ್ರಾಡಕ್ಟ್ಸ್ ಇದೆ. ಇದು ಬಾಕ್ಸು, ಇದಕ್ಕೆ ಬಾಚಣಿಗೆಗಳು ಹಾಕ್ಬಿಡ್ತೈತೆ. ಇದು ನನ್ನ ತಮ್ಮ ನಮ್ಮ ಅಪ್ಪನಿಗೆ ಗಿಫ್ಟ್ ಕೊಟ್ಟಿದ್ದು, ಬಟ್ ನನಗೆ ತುಂಬಾ ಇಷ್ಟ ಆಯ್ತು ಅಂತ ನನ್ನ ರೂಮಲ್ಲಿ ಮಡಿಕೊಂಡಿದ್ದೀನಿ. ಇದು ಸ್ನೇಕ್ ಪ್ಲಾಂಟ್. ಹಾಲಲ್ಲಿ ಒಂದು ಮಡಗಿದೀವಿ ಅಂಡ್ ನನ್ನ ರೂಮಲ್ಲಿ ಒಂದು ಮಡ್ಕೊಂಡಿದ್ದೀನಿ. ಬಿಕಾಸ್ ಅದೇ ಹೇಳಿದ್ನಲ್ಲ, ಮಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ. ಸೊ ಅದಕ್ಕೆ ಮಡಗಿರೋದು. ಒಂದು ಯಾರೋ ಅಂಗಡಿ ಮಾಡ್ತಾ ಇದ್ರು, ಇದು ವೇಸ್ಟ್ ಆಗುತ್ತೆ ಅಂತ ನಮ್ಮಮ್ಮ ತರಿಸಿ ಬುಕ್ ಮಡಗಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಬುಕ್ಸ್ನೆಲ್ಲ ಮಡಿಕೊಂಡಿದೀವಿ. ಈ ಗೋಡೆ ಇದೆಯಲ್ಲ, ಈ ಪೇಂಟ್ನೆಲ್ಲ ಯಾರು ಮಾಡಿದ್ದು ಗೊತ್ತಾ? ನಮ್ಮಮ್ಮ ಗೈಸ್. ನಮ್ಮಮ್ಮ ಈ ಪೇಂಟ್ನೆಲ್ಲ ಮಾಡಿರೋದು. ನಾನು ನಮ್ಮಮ್ಮ ಸೇರಿ ಅದ್ರಲ್ಲಿ ನಂದೇನು 25% ಇದೆ ಅಷ್ಟೇ. ನಾನು ಕೆಳಗೆ ಮಾಡ್ಕೊಂಡ್ರೆ ನಮ್ಮಮ್ಮ ಮೇಲೆ ಎಲ್ಲ ಏಣಿ ಎತ್ತಿ ಸ್ಪೈಡರ್ ಮ್ಯಾನ್ ತರ ಸ್ಪಾನ್ಸ್ ತಗೊಂಡ್ ಮಾಡಿರೋ ಡಿಸೈನ್ ಇದು. ನೋಡ್ಕೊಬಿಡಿ, ಇದು ನಮ್ಮ ಮಮ್ಮಿ ತಲೆ. ಇನ್ನೊಂದು ಟ್ಯಾಲೆಂಟ್ ಇದೆ ಬನ್ನಿ. ಸೊ ಇದೆಯಲ್ಲ, ಇದನ್ನ ಮೀಶೋಯಿಂದ ಆರ್ಡರ್ ಮಾಡಿದ್ದು, ಗೋಡೆಗೆ ಅಂಟಿಸಕ್ಕೆ ಅಂತ ಆರ್ಡರ್ ಮಾಡಿದ್ದು. ಬಟ್ ಅದು ಅಂಟ್ಲಿಲ್ಲ, ಬಿದ್ದಿ ಹೋಗ್ತಾ ಇತ್ತು. ಅದಕ್ಕೆ ನಮ್ಮಮ್ಮ ಏನ್ ಮಾಡ್ತು ಅಂದ್ರೆ, ವೇಸ್ಟ್ ಮಾಡೋದಕ್ಕೆ ದುಡ್ಡು ಅಂದ್ಬಿಟ್ಟು ಬೀರ್ಗ್ ಅಂತ ಇತ್ತು. ಇಷ್ಟು ನನ್ನ ರೂಮ್ ಆಗಿತ್ತು. ನನ್ನ ಫೇವ್ರೆಟ್ ರೂಮ್ ಗೈಸ್. ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಲ್ವಾ? ಕಮೆಂಟ್ ಅಲ್ಲಿ ತಿಳಿಸಿ ಹೆಂಗ್ ಇಟ್ಕೊಂಡಿದ್ದೀನಿ ಅಂತ. ಇದನ್ನ ನನಗೆ ಕೊಟ್ಟಿದ್ದು ಗಿಫ್ಟ್ ನನ್ನ ತಮ್ಮ. ಇದು ಅದಕ್ಕೆ ಇಲ್ಲ ಹಾಕೊಂಡಿದೀವಿ. ಅಂಡ್ ಅಲ್ಲಿ ಇದಾರಲ್ಲ ಡಾಕ್ಟರು,
ಅವರೇ ಗೈಸ್ ನಮ್ಮ ಮಮ್ಮಿಗೆ ಡೆಲಿವರಿ ಮಾಡಿ ನನ್ನ ಈ ಪ್ರಪಂಚಕ್ಕೆ ನಿಮ್ಗೆಲ್ಲ ವ್ಲಾಗ್ ಮಾಡ್ಲಿ ಅಂತ ಕರ್ತಂದ್ಬಿಟ್ಟವರು. ಅಂದ್ರೆ ಅವರೇ ಡೆಲಿವರಿ ಮಾಡ್ತಿದ್ದು ನಮ್ಮ ಮಮ್ಮಿಗೆ. ನಮ್ಮ ಅಪ್ಪನಿಗೆ 50 ವರ್ಷ ಬರ್ತಡೆಗೆ ನಾನು ನಮ್ಮ ಅಮ್ಮ ಸೇರಿ ಬ್ಲಡ್ ಡಾಟ್ ಮಾಡಿಸಿ ಕೊಟ್ಟಿದ್ದು. ಮೇ ಬಿ ಅದಕ್ಕೆ ಎಷ್ಟು 5000 ಸಮಥಿಂಗ್ ಆಯ್ತು. ಅಂಡ್ ಇದು ಒಂಥರ ಸ್ಟೋರ್ ರೂಮ್ ತರಾನೇ. ಇದು ಒಳ ಮಡಿಕೊಂಡಿರೋ ಸ್ಟೋರ್ ರೂಮ್. ಲೈಕ್ ಇಲ್ಲಿ ಒಂದು ಟೈಲರಿಂಗ್ ಮಿಷಿನ್ ಇದೆ ಅಂಡ್ ಚೇರ್ಸ್ ಮಡಗಿದ್ದೀವಿ ಅಂಡ್ ಅಕ್ಕಿ ಮೂಟೆ ರಾಗಿ ಮೂಟೆ ಎಲ್ಲ ಇದು ಮಡಿಕೊಂಡಿದ್ದೀವಿ. ಅದು ಆಸ್ ಯೂಶಲ್ ಅಟ್ಟಾಗ. ಸೊ ಇದು ಬಂದು ದೇವ್ರ ಮನೆ. ಇಲ್ಲಿ ಸಖತ್ತಾಗಿ ಇಟ್ಕೊಂಡೈತೆ ಗೈಸ್. ನನಗೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ ಬನ್ನಿ ನನ್ ಯಾವ ರೀತಿ ಇದೆ. ಹತ್ರ ಬೈ ತೋರ್ಸ ಎಲ್ಲ ನೀವು ದೇವ್ರ ಮನೆನ ನೋಡಿ ಗೈಸ್. ಇದು ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ಇದು ಬಂದು ದೇವ್ರ ಮನೆ. ನೋಡಿ ಯಾವ ರೀತಿ ಇದೆ ದೇವ್ರ ಮನೆ ಅಂತ. ಅಂಡ್ ಅಲ್ಲಿ ಯಾಕೆ ಸ್ಕ್ರೀನ್ ಹಾಕಿರೋದು ಅಂತಂದ್ರೆ ಅಲ್ಲಿ ಅನ್ವಾಂಟೆಡ್ ಥಿಂಗ್ಸ್ ನಾವು ಅಲ್ಲಿ ಮಡಗಿದ್ದೀವಿ. ಅಂಡ್ ಇದು ಗೊಂಬೆಗಳು ಮತ್ತೆ ಬಾಲು ಅಂಡ್ ಬೋಸಿಗಳು, ಪ್ಲಾಸ್ಟಿಕ್ ಬೋಸಿ ಎಲ್ಲ ಅದನ್ನ ಅಡಿಗೆ ಮನೆಗೆ ಯೂಸ್ ಮಾಡಿದ್ರೆ ನಮ್ಮಮ್ಮ ಶೋ ಪೀಸ್ ಆಗಿ ಯೂಸ್ ಮಾಡೈತೆ. ಅಂಡ್ ಸೇಮ್ ಆಸ್ ಯೂಶಲ್ ಹೇಳಿದ್ನಲ್ಲ, ಗಂಟೆಗಳು ಅಲ್ಲೊಂದಷ್ಟು ಗಂಟೆ ಇಲ್ಲೊಂದಷ್ಟು ಗಂಟೆಗಳು. ಈಗ ನಮ್ಮ ಅಪ್ಪ ಅಮ್ಮಂದ ಬೆಡ್ರೂಮ್ ತೋರಿಸ್ತೀನಿ ಬನ್ನಿ. ಇದು ಸೆಕೆಂಡ್ ಬೆಡ್ರೂಮ್. ಇರೋದೇ 2 ಬೆಡ್ರೂಮು. ಇದೊಂದು ಲಾಸ್ಟ್ ಬೆಡ್ರೂಮು. ಇದು ನಾನು ಶಬರಿಮಲೆಗೆ ಹೋಗಿದ್ನಲ್ಲ 2013 ಅಲ್ಲಿ ನಾನು ಶಬರಿಮಲೆಗೆ ಹೋಗಿದ್ದು. ಅವಾಗ ಮೆಮೊರಿಗೆ ಅಂತ ಈ ಕ್ಯಾಲೆಂಡರ್ ಮಾಡ್ಸಿದ್ದು. ಅದನ್ನು ಇಲ್ಲೇ ರೂಮಲ್ಲಿ ಮಾಡ್ಕೊಂಡಿದ್ದೆ. ಅಂಡ್ ಇದು ಟಿವಿ ಸ್ಟ್ಯಾಂಡ್ ಗೈಸ್. ಇದು ಟಿವಿ ವರ್ಕ್ ಆಗಲ್ಲ. ಸೊ ನಮ್ಮಮ್ಮ ಈ ತರ ಕವರ್ ಮಾಡಿದೆ ನೋಡಿ. ಇದರಲ್ಲಿ ನಮ್ಮ ಪ್ರೈಸಸ್ ಇದೆ. ಬಾ ಮುಂದೆ ಬಾ. ಸೊ ಇದರಲ್ಲಿ ಪ್ರೈಸಸ್ ಮಡಗಿದೆ. ಇದರಲ್ಲಿ ನಂದೇ ಏನಂತಾರೆ ಶೀಲ್ಡು ಟ್ರೋಫಿ ಇದೆ. ಅಂಡ್ ಮೆಡಲ್ಸ್, ನನ್ನ ತಮ್ಮಂದು ಮೆಡಲ್ಸ್, ಅವನದು ಟ್ರೋಫಿಗಳು, ಕರಾಟೆ ಟ್ರೋಫೀಸು. ಅಂಡ್ ಕೆಳಗಡೆ ಬಂದ್ರೆ ಫೋಟೋ ಆಲ್ಬಮ್ಸು. ಅಲ್ಲೊಂದು ಬಿರಲ್ ಡಿಸೈನ್ ನೋಡೋದಲ್ಲ, ಇಲ್ಲಿ ಡಿಸೈನ್ ನೋಡಿ. ಇದ್ರಲ್ಲಿ ಬಂದು ನಂದು ಮತ್ತೆ ನಮ್ಮ ಮಮ್ಮಿ ಬಟ್ಟೆಗಳಿದೆ. ಅಂಡ್ ಫೋಟೋಸು ಅಂಡ್ ದಿಂಬ್ಗಳು. ಇದನ್ನ ಫ್ಲಿಪ್ಕಾರ್ಟ್ ಇಂದ ಆರ್ಡರ್ ಮಾಡಿದ್ದು. ಬೆಡ್ಶೀಟ್ ಆರ್ಡರ್ ಮಾಡಿದ್ವಿ. ಫ್ರೀಯಾಗಿ 4 ಚಿಕ್ಕ ದಿಂಬ್ಗಳು ಕೊಟ್ಟಿದ್ರು. ಅದನ್ನ ಅಲ್ಲಿ ಹಾಕ್ಬಿಟ್ಟು ಡೆಕೋರ್ ಮಾಡೈತೆ ಬೆಡ್. ಅಂಡ್ ಇಲ್ಲೊಂದು ಟಿವಿ ಇದೆ. ಸೊ ಇದನ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಹಾಲಲ್ಲಿ ಒಂದು ಟಿವಿ ಇದೆ. ನಾವು ಅದನ್ನ ಯೂಸ್ ಮಾಡಲ್ಲ. ಅದಕ್ಕೆ ಕೇಬಲ್ ಹಾಕ್ಸಿಲ್ಲ. ನಾವು ಇದಕ್ಕೆ ಏರ್ ಫೈಬರ್ ಹಾಕ್ಸಿದೀವಿ. ಸೊ ಇದರಲ್ಲಿ ನಾವು ಸೀರಿಯಲ್ ಆಗಿರ್ಬೋದು, ಫಿಲಮ್ಸ್ ಆಗಿರ್ಬೋದು, ಅಥವಾ ರಿಯಾಲಿಟಿ ಶೋಸ್ ಆಗಿರ್ಬೋದು ಎಲ್ಲ ನಾವು ಇದರಲ್ಲೇ ನೋಡೋದು. ಇದನ್ನೇ ನಾವು ಹೆಚ್ಚಾಗಿ ಯೂಸ್ ಮಾಡೋದು. 90% ನಾವು ಇದನ್ನೇ ಯೂಸ್ ಮಾಡೋದು. ನಮ್ಮ ಮನೆಯ ಬೆಡ್ರೂಮ್. ಸೊ ಈಗ ನಮ್ಮ ಮನೆಯ ಅಡುಗೆ ಮನೆ ತರಿಸ್ತೀನಿ ಬನ್ನಿ. ಇದು ಅಡುಗೆ ಮನೆ. ಓಕೆ, ಇದು ಓವನ್ನು. ಅಂಡ್ ಇದು ಫಿಲ್ಟರು. ಮಡಿಗೆಗೆ ಸ್ಪೈಸಸ್ ಮಾಡ್ಕೊಂಡಿದೀವಿ. ಅಂಡ್ ಇದು ಆಸ್ ಯೂಶಲ್ ಸ್ಟವ್. ನಿಮ್ದು ಚಿಕ್ಕದು ಅಡುಗೆ ಮನೆ, ಬಟ್ ಸಾಕಾಗುತ್ತೆ. ಆರಾಮಾಗಿ ಓಡಾಡ್ಬೋದು. ಒಂದು 3-4 ಜನ ಓಡಾಡ್ಬೋದು. ಆರಾಮಾಗಿ ಅಡುಗೆ ಮಾಡ್ಬೋದು. ಮೀನ್ಸ್ ಜಾಸ್ತಿ ಜನಕ್ಕೆಲ್ಲ ಅಡುಗೆ ಮಾಡ್ಬೋದು. ಸೊ ಅಡುಗೆ ಮನೆ ಆಯ್ತು. ಈಗ ಹಾಲು. 9 ತಿಂಗಳಲ್ಲಿ ಇದ್ದಾಗ ನಾನು ಎಷ್ಟು ಕ್ಯೂಟ್ ಆಗಿದೆ. ಆಗ್ಲೂ ಕ್ಯೂಟ್, ಈಗಲೂ ಕ್ಯೂಟೇ ನಾನು. ಅದು ಬೇರೆ ವಿಷಯ ಬಿಡಿ. ಅಂಡ್ ಇದು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಿದ್ದು ಬರ್ಡೇಗೆ. ಅಂಡ್ ಇದು ಫಿಶ್ ಟ್ಯಾಂಕು. ಇದು ಟಿವಿ. ನಾನು ಹೇಳೋದಲ್ಲ ಹಾಲದೊಂದು ಟಿವಿ ಇದೆ ಅಂತ. ಇದನ್ನೇ ನಾವೇ ಇದನ್ನ ಜಾಸ್ತಿ ಯೂಸ್ ಮಾಡಲ್ಲ. ಇದೊಂದು ಸೋಫಾ, ಕಿಟಕಿ ಇದೆ, ಫ್ರಿಜ್ಜು ಅಷ್ಟೇ. ಇದೊಂದು ಚೇರ್ಗಳು ಕುತ್ಕೊಳ್ಳೋಕ್ಕೆ. ಅಂಡ್ ಟಿಪಾಯ್ ಇದೆ. ಇಲ್ಲೊಂದು ಮಿರರ್ ಇದೆ. ಅಲ್ಲಿ ನನ್ನ ತಮ್ಮನ ಫೋಟೋ ಇದೆ. ಅಂಡ್ ಇಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ ಇದೆ. ಇದು ನನ್ನ ಬರ್ಡೇಗೆ 18 ವರ್ಷಕ್ಕೆ ನಮ್ಮ ಅಮ್ಮ ಗಿಫ್ಟ್ ಮಾಡಿದ್ದು ಗೈಸ್. ಮಾಡ್ಸಕ್ಕೆ ಒಂದು 6,000 ಆಗೈತೆ. ಇಲ್ಲಿ ಗೊಂಬೆಗಳು ಹಾಕೈತೆ ನೋಡಿ, ಉದ್ದಕ್ಕೂ ನೋಡಿ. ಇದೆಲ್ಲ ನನ್ನ ಬರ್ಡೇ, ನಾನು ಚಿಕ್ಕವಳಿದ್ನಲ್ಲ ಅವಾಗ ನನ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು ಬಂದವರು. ಸೊ ಇದು ನಮ್ಮ ಹಾಲ್. ಇದು ನಮ್ಮ ಮನೆ ಮಿನಿ ಬ್ಲಾಗ್ ಆಗಿತ್ತು. ನಮ್ಮ ಮನೆ ಹೋಮ್ ಟೂರ್ ಆಗಿತ್ತು. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ, ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮಮ್ಮಿ ಟ್ಯಾಲೆಂಟ್ಗೆ ಹಂಗೆ ಒಂದು ಕಮೆಂಟ್ ಹಾಕ್ಬಿಡಿ. ನೋಡಿದಾಗ ಏನೇನು ಕಮೆಂಟ್ ಹಾಕ್ತೀರಾ ಅಂತ. ಅದರಲ್ಲಿ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗಾರ್ಡನ್ ಬ್ಲಾಗ್ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಯೂಟ್ಯೂಬ್ ಚಾನಲ್ ಗೈಸ್. ಲವ್ ಯು.